ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಸಾಗರಂ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಸದ್ಗುರು ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ. ಇವತ್ತು 4ನೇ ಶ್ಲೋಕ. ಸರ್ವೋಪನಿಷದು ಗಾವಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಈ ಶ್ಲೋಕದಲ್ಲಿ ಪರಮಾತ್ಮನ ಪ್ರೀತಿ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ತಾನು ಯಾರನ್ನ ಪ್ರೀತಿ ಮಾಡ್ತಾನೋ ಪರಮಾತ್ಮ, ಅವರನ್ನ ಅಷ್ಟು ಪ್ರೀತಿಯಿಂದ ಕರುಣೆಯಿಂದ ನೋಡ್ಕೋತಾರಂತೆ. ಅದು ಮುಖ್ಯ ನೋಡಿ. ನಾವು ಪ್ರೀತಿ ಮಾಡೋದಲ್ಲ ಪರಮಾತ್ಮನನ್ನ. ಅವನು ನಮ್ಮನ್ನ ಪ್ರೀತಿ ಮಾಡ್ಬೇಕಂದ್ರೆ ನಾನು ಹೆಂಗಿರ್ಬೇಕು ಅಂತ ತಿಳ್ಕೋಬೇಕು. ನಮ್ಗೆ ನಾನು ಹೆಂಗಿರ್ಬೇಕಪ್ಪ, ಪರಮಾತ್ಮ ನನ್ನ ನೋಡ್ಬೇಕು ಅಂತಂದ್ರೆ ನಮ್ಗೆ ಒಂದೇ ವಿಧ ಗೊತ್ತಿರೋದು. ಹೂ ಇಡ್ಬೇಕು, ಪೂಜೆ ಮಾಡ್ಬೇಕು, ಅರ್ಚನೆ ಮಾಡ್ಬೇಕು, ಅಭಿಷೇಕ ಮಾಡ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಉಪವಾಸ ಮಾಡ್ಬೇಕು. ಆವಾಗ ನನಗೆ ಕಂಡ್ರೆ ಪ್ರೀತಿ ಬರ್ತಿದೆ ಪರಮಾತ್ಮನಿಗೆ ಅಂತ. ಇಲ್ಲಿ ಈ ಭಗವದ್ಗೀತೆಯಲ್ಲಿ ಭಕ್ತಿ ಅಂದ್ರೇನೆ ಬೇರೆ ಹೇಳ್ತಾ ಇದ್ದಾರೆ. ಹಾಗಂತ ಇವೆಲ್ಲ ಮಾಡಬಾರ್ದ ಉಪಾಸನೆಗಳು ಅಂದ್ರೆ ಮಾಡಿ. ನೀವು ಯಾಕೆ ಮಾಡ್ಬೇಕು ಅಂದ್ರೆ ನನ್ನ ಆನಂದಕ್ಕೆ ಮಾಡ್ತಾ ಇದ್ದೀನಿ ಅಂತ ಮಾಡಿ. ನಾವು ನನ್ನ ಆನಂದಕ್ಕಲ್ಲ, ನೀನು ನಮಗೆ ಒಳ್ಳೇದ್ ಮಾಡ್ತೀಯಾ ಇವೆಲ್ಲ ಮಾಡಿದ್ರೆ ಅಂತ ನಾವು ಬೈಕೊಂಡು ಪೂಜೆ ಮಾಡ್ತೀವಿ, ಬೈಕೊಂಡು ಹೂ ಇಡ್ತೀವಿ, ನನ್ನ ಕರ್ಮ ನನ್ನ ಹಣೆ ಬರ ಅಂತ ಅನ್ಕೊಂಡು ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ. ಇದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಷ್ಟೇ ನೋಡಿ. ಹೆಂಗೆ ಇಷ್ಟ ಆಗ್ತದೆ ಪರಮಾತ್ಮನಿಗೆ? ಒಂದೇ ನೋಡಿಯಪ್ಪ, ಎಲ್ಲದನ್ನು ಪ್ರೀತಿಯಿಂದ ನೋಡಿ. ನಿಮ್ ಕೈನಲ್ಲಾಗಿದ್ದ ಸೇವೆ ಮಾಡಿ ಸಾಕು ನೋಡಿ. ಅವನು ಕರಗೋಗ್ತಾನೆ ನೋಡಿ. ಯಾಕಂದ್ರೆ ಪರಮಾತ್ಮ ಎಲ್ಲರಲ್ಲೂ ಇದ್ದಾನಲ್ವಾ. ನೀವು ಎಲ್ಲರ ಜೊತೆ ಪ್ರೀತಿಯಿಂದ ಇರಿ, ಅದು ಅವನಿಗೆ ಮುಟ್ಟುತ್ತೆ. ನಿಮಗೆ ಎಲ್ಲರಿಗೂ ಏನು ನಿಮ್ ಕೈನಲ್ಲಾಗಿದ್ದ ಸೇವೆ ಮಾಡಿ, ಅದು ಅವನಿಗೆ ಮಾಡ್ದಂಗಾಗುತ್ತೆ. ಹೇಳ್ತಾರಲ್ವಾ, ಮಾನವ ಸೇವೆಯೇ ಮಾಧವ ಸೇವೆ ಅಂತ. ಈ ತರ ಮಾಡ್ತಾ ಇದ್ದಾಗ ಅವನಿಗೆ ನಾವು ತುಂಬಾ ಪ್ರೀತಿ ಆಗ್ತೀವಿ. ಅವಾಗ ಅವನ್ ಏನ್ ಮಾಡ್ತಾನೆ ಗೊತ್ತಾ? ನಮ್ಮನ್ನ ಒಂದು ಚಿಕ್ಕ ಕಷ್ಟಕ್ಕೂ ಒಳಗಾಗಿಸದೆ ಮೇಲೆ ತರ್ತಾನೆ. ಅದೇ ತರ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಪರಮಾತ್ಮ? ತನಗೆ ಇಷ್ಟ ಆದಂತ ಪಾರ್ಥನಿಗೆ ತನ್ನ ಮಗು ಅಂತ ತಿಳ್ಕೊಂಡಿದ್ದಾನೆ ನೋಡಿ. ತನ್ನ ಭಕ್ತನನ್ನ ತನ್ನ ಮಗು ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ದುಃಖನ ಹೋಗ್ಲಾಡಿಸ್ಬೇಕು. ಅವನು ವ್ಯಾಮೋಹದಲ್ಲಿ ಬಿದ್ದೋಗಿದ್ದಾನಲ್ವಾ. ಅಯ್ಯೋ ನಮ್ಮ ತಾತ ನಮ್ಮ ಗುರುಗಳು ಅಂತ. ಈ ವ್ಯಾಮೋಹದಿಂದ ಹೊರಗಡೆ ತರ್ಬೇಕು ಅವನಿಗೆ ಅಂತಂದ್ರೆ ಅವನಿಗೆ ಜ್ಞಾನ ಬೇಕು. ಈಗ ಜ್ಞಾನ ಇಲ್ಲಿದ್ದಕ್ಕೆ ಅಳ್ತಾ ಇದ್ದಾನಲ್ವಾ, ಅಂತ ಜ್ಞಾನನ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ಪಾರ್ಥನ್ಗೆ ಕೊಡ್ತಾ ಇದ್ದಾನೆ. ಎಷ್ಟು ದೊಡ್ಡ ಗುಣ ನೋಡಿ ಪರಮಾತ್ಮಂದು. ನಾನು ನಿನಗೆ ಹೇಳ್ತಾ ಇದ್ದೀನಿ ಕೇಳು ಅಂತ ಹೇಳ್ತಾ ಇಲ್ಲ. ಸರ್ವೋಪನಿಷತ್, ಎಲ್ಲಾ ಉಪನಿಷತ್ತುಗಳ ಸಾರವನ್ನು ಹೆಂಗೆ ಕೊಡ್ತಾ ಇದ್ದಾನೆ ಅಂದ್ರೆ ಎಲ್ಲಾ ಉಪನಿಷತ್ತುಗಳನ್ನ ಗೋಗಳನ್ನಾಗಿ ಮಾಡ್ಕೊಂಡಿದ್ದಾನೆ. ಆ ಉಪನಿಷತ್ತುಗಳ ಸಾರವನ್ನು ಅಂದ್ರೆ ಗೋಗಳ ಹಾಲನ್ನು ತಾನೇ ಕರೆದು ನೋಡಿ. ಎಷ್ಟು ಪುಣ್ಯ ಅರ್ಜುನಂದು.
ತಾನೇ ಆ ಗೋವುಗಳ ಹಾಲನ್ನು ಕರೆದು ತನ್ನ ಮಗನಾದ ಪಾರ್ಥನಿಗೆ, ಪಾರ್ಥ ಅಂತ ಹೇಳಿದ್ರೆ ಕುಂತಿಯ ಮೊದಲು ಹೆಸರು ಪೃಥಿ ಅಂತ, ಪೃಥಿಯ ಮಗನಾದ ಪಾರ್ಥನಿಗೆ ತಾನು ಪ್ರೀತಿಯಿಂದ ಕುಡಿಸ್ತಾ ಇದ್ದಾನೆ ನೋಡಿ. ಈಗ ಪಾರ್ಥ ಒಬ್ಬನೇ ಕುಡಿತಾ ಇಲ್ಲ, ಆ ಅಮೃತವನ್ನ, ಎಲ್ಲಾ ಉಪನಿಷತ್ತುಗಳ ಸಾರವನ್ನು ಪಾರ್ಥನ ಜೊತೆ ನಾವು ಕುಡಿತಾ ಇದ್ದೀವಿ. ಈ ರೀತಿ ನಾವು ಹೇಳ್ಕೋಬೇಕು ನೋಡಿ. ನನಗೆ ನಮ್ಮ ಮನೆ ದೇವರು ಅವರು, ನಮ್ಮ ಮನೆ ದೇವರಿಗೆ ನಾವು ಇದೆಲ್ಲ ಬೇಕಾಗಿರೋದು. ಪರಮಾತ್ಮನಿಗೆ ಬರ್ಬೇಕು, ನನ್ನ ಭಕ್ತ ಅವನು ಅಂತ. ಪಂಡರಾಪುರದಲ್ಲಿ ನಾನು ನೋಡಿದ್ದೇನೆ, ದೇವಸ್ಥಾನದಲ್ಲಿ ಪಾಂಡುರಂಗ ಏನ್ ಮಾಡ್ತಾ ಇದ್ದೀನಿ ಗೊತ್ತಾ, ತನ್ನ ಎಲ್ಲಾ ಭಕ್ತರನ್ನು ಹೆಂಗಿಟ್ಕೊಂಡಿದ್ದಾನೆ, ತಲೆ ಮೇಲೆ, ಹೆಗಲ ಮೇಲೆ, ಕಂಕಳಲ್ಲಿ, ಒಬ್ಬನ ಕಾಲ್ ಸಂದಿಯಲ್ಲಿ ನೋಡಿ. ಅದರಲ್ಲಿ ನಾನಾಗ್ಬೇಕು ಅಂತ ಇರ್ಬೇಕು. ಪರಮಾತ್ಮನನ್ನ ಯಾವುದೇ ಹೂವು ಹಣ್ಣು ಕೊಟ್ಟು ಉಪವಾಸ ಮಾಡಿ ಒಲಿಸ್ಕೊಂಡಿದ್ದವರು ಯಾರೂ ಇಲ್ಲ ನೋಡಿ. ಇದಾರಮ್ಮ? ಹಣ ಕೊಟ್ಟು ಅವನಿಗೆ ಬೇಕಾಗಿದ್ದ ತಿಂಡಿ ಕೊಟ್ಟು ಉಪಾಸನೆಗಳನ್ನು ಮಾಡಿ ಒಲಿಸ್ಕೊಂಡಿದ್ದಾರ? ಎಲ್ಲರೂ ಶುದ್ಧ ಭಕ್ತಿ ಶರಣಾಗತಿಯಿಂದ ಅವನನ್ನ ಒಲಿಸ್ಕೊಂಡಿದ್ದು. ಆ ತರ ನಾವುನು ನಿಮ್ಗೆ ಯಾವ ದೇವರು ಇಷ್ಟ ಆಗುತ್ತೋ ಆ ದೇವರಿಗೆ ನೀವು ಶರಣಾಗತರಾಗಿ. ಆಮೇಲೆ ನೋಡಿ ನಿಮ್ಮ ಜೀವನ ಹೆಂಗೆ ಬದಲಾವಣೆ ಆಗುತ್ತೆ ಅಂತ. ಅದಕ್ಕೆ ಪರಮಾತ್ಮನಿಗೆ ಯಾರ ಮೇಲೆ ಇಷ್ಟ ಆಗುತ್ತೋ ಅವ್ರನ್ನ ತನ್ನ ಹತ್ತಿರಕ್ಕೆ ಕರ್ಕೋತಾನೆ. ಪ್ರೀತಿಯಿಂದ ಎಲ್ಲಾ ಧೈರ್ಯ, ಸ್ಥೈರ್ಯ, ಪ್ರೀತಿ ಏನೇನ್ ಬೇಕು ಮನುಷ್ಯನಿಗೆ ಎಲ್ಲಾನು ಕೊಡ್ತಾನೆ. ಅತಿ ಮುಖ್ಯವಾಗಿ ನಮ್ಮ ಈ ಸಂಸಾರದ ಕಣ್ಣು ತೆಗೆದು ಬಿಡ್ತಾನೆ. ಏನಪ್ಪಾ ಕಣ್ಣೆಲ್ಲ ತೆಗೆದು ಬಿಡ್ತಾನ ಪರಮಾತ್ಮ ಅಂದ್ರೆ, ನಾವು ನೋಡು ಸಾಮಾನ್ಯ ದೃಷ್ಟಿನ ತೆಗೆದುಬಿಟ್ಟು ಜ್ಞಾನದ ದೃಷ್ಟಿ ಕೊಡ್ತಾನೆ. ಇದೇ ನೋಡಿ ಉಪನಿಷತ್ತುಗಳ ಸಾರದಿಂದ, ಆ ಜ್ಞಾನದಿಂದ ನಮ್ಮಲ್ಲಿ ಯೋಚನೆ ಮಾಡೋ ರೀತಿ ಬದಲಾವಣೆ ಆಗುತ್ತೆ, ನೋಡೋ ರೀತಿ ಬದಲಾವಣೆ ಆಗುತ್ತೆ. ಇದೇ ಪರಮಾತ್ಮನಿಗೆ ತುಂಬಾ ಇಷ್ಟ ಆಗೋದು. ನನ್ನ ಮಗು ಪಾರ್ಥ ಎಷ್ಟೊಂದು ವ್ಯಾಮೋಹದಿಂದ ನೋಡ್ತಾ ಇದ್ದಾನೆ, ಸಂಕುಚಿತ ಭಾವದಿಂದ ನೋಡ್ತಾ ಇದ್ದಾನೆ. ಇವನಿಗೆ ಮನಸ್ಸು ವಿಶಾಲವಾಗಿ ಯೋಚನೆ ಮಾಡುವಂತದ್ದು ಬರಬೇಕು ಅಂದ್ರೆ ಈ ಉಪನಿಷತ್ತುಗಳಿದೆ ಅಲ್ವಾ, ಈಶೋಪನಿಷತ್ತು, ಕೇನೋಪನಿಷತ್ತು, ಮುಂಡಕ, ಮಾಂಡುಕ್ಯ, ಕಟ, ಪ್ರಶ್ನ, ಐತರೇಯ, ಬೃಹದಾರಣ್ಯಕ, ತೈತ್ತರೀಯ, ಛಾಂದೋಗ್ಯ. ನೋಡಿ ಎಲ್ಲಾ ಉಪನಿಷತ್ತುಗಳ ಸಾರವನ್ನ ತೆಗೆದು ಹಾಲಿನ ರೂಪದಲ್ಲಿ ತಾನೇ ಗೋಪಾಲಕನಾಗಿ ಕರೆದು ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮಗೆಲ್ಲಾನು ಪ್ರೀತಿಯಿಂದ ಕುಡಿಸ್ತಾ ಇದ್ದಾನೆ ನೋಡಿ. ಇಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ, ಭಗವಂತ ಎಷ್ಟು ವಿಶಾಲ ಬುದ್ಧಿ. ನಾನ್ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು, ನನ್ನಿಂದ ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ ಇಲ್ಲ. ನೋಡಪ್ಪ, ಉಪನಿಷತ್ತುಗಳಲ್ಲಿ ಹಿಂಗೆಲ್ಲ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಎಷ್ಟಿದೆ ಅಹಂಕಾರ. ಸ್ವಲ್ಪ ಏನೋ ಒಂದಿಷ್ಟೇ ಒಂದು ಕೂದಲು ಕೊನೆಯಷ್ಟು ಮಾಡಲ್ಲ. ನಾನ್ ಮಾಡಿದ್ದು, ನನ್ನಿಂದ ಆಗಿದ್ದು ಕೆಲ್ಸ, ನಾನು ಕೇಳ್ಕೊಂಡಿದ್ದಕ್ಕೆ ಆಗಿದ್ದು, ನಾನು ಸಂಕಲ್ಪ ಮಾಡಿದ್ದಕ್ಕೆ ಆಗಿದ್ದು ಅಂತ ಎಷ್ಟೆಲ್ಲ ಹೇಳ್ತೀವಿ. ನಾನು ನನ್ನಿಂದ, ನಾನಿಲ್ಲ ಅಂದಿದ್ರೆ ನಿಮ್ಗೆ ಇದೆಲ್ಲ ಸಿಗ್ತಾ ಇತ್ತಾ? ನಾನಿಲ್ಲ ಅಂದ್ರೆ ಇದೆಲ್ಲ ಆಗ್ತಾ ಇತ್ತಾ? ಎಷ್ಟು ಅಹಂಕಾರ ನೋಡಿ. ಅದನ್ನ ಏನ್ ಮಾಡ್ಬೇಕು ಗೊತ್ತಾ, ಈ ಭಗವದ್ಗೀತೆ ಕೇಳ್ತಾ ಕೇಳ್ತಾ ಆ ಪರಮಾತ್ಮನ್ನ ಜಾಯಿನ್ ಮಾಡ್ಕೋಬೇಕು ನೋಡಿ ಅಮ್ಮ. ಆ ಪರಮಾತ್ಮನ ಕರುಣೆಯಿಂದ ಇದೆಲ್ಲ ಆಯ್ತು. ಪರಮಾತ್ಮನ ಕರುಣೆಯಿಂದ ಇಷ್ಟೊಂದು ಈಸಿಯಾಗಾಯ್ತು. ಪರಮಾತ್ಮನ ಕೃಪೆಯಿಂದ ನಾನು ಪಾರಾದೆ, ಇದು ಬರಬೇಕು ನೋಡಿ ಅಮ್ಮ ನಮ್ಗೆ. ಕೆಲವರು ತುಂಬಾ ಅಹಂಕಾರ. ನೋಡು, ನಾನಿಲ್ಲ ಅಂದ್ರೆ ನಿಮ್ಗೆ ಸಿಗ್ತಾ ಇತ್ತಾ?
ನಾನು ಇದ್ದಿದ್ದಕ್ಕೆ ನಿಮ್ಗೆ ಇದು ಸಿಕ್ತು, ನನ್ನಿಂದ ನಿಮ್ಗೆ ಇದು ಸಿಕ್ತು, ನನ್ನಿಂದ ನಿಮ್ಗೆ ಈ ಪುಣ್ಯ ಸಿಕ್ತು ಅಲ್ವೇ ಎಲ್ಲ ಚೆನ್ನಾಗಿ ತಿಳ್ಕೊಳ್ಳಿ. ಈ ಭಾವ ಪಾರ್ಥನಿಗೆ ಬರಬೇಕು, ಈ ಜ್ಞಾನದ ದೃಷ್ಟಿ ಬರಬೇಕು ಅಂತ ಉಪನಿಷತ್ತುಗಳ ಸಾರವನ್ನ ಹಾಲಿನ ರೂಪ ತನ್ನ ಮಗನಾದ ಪಾರ್ಥನಿಗೆ ಕುಡಿಸ್ತಾ ಇದ್ದಾನೆ. ನೋಡೋಣ, ಹಾಲು ಕುಡಿದ ಪಾರ್ಥ ಏನು ಹಾಲು ಚೆನ್ನಾಗಿದೆ ಅಂತ ಮೂತಿ ಒದಿಸ್ಕೋತಾನ, ಇಲ್ಲಿ ಹೆಂಗೆ ಬದಲಾವಣೆ ಆಗ್ತಾನೆ ಅಂತ ನಾವು ಭಗವದ್ಗೀತೆ ತಿಳಿತಾ ಗೊತ್ತಾಗುತ್ತೆ. ಈ ಜ್ಞಾನ ಅನ್ನೋದು ಎಂತವರನ್ನು ಬದಲಾವಣೆ ಹೆಂಗೆ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. 5ನೇ ಶ್ಲೋಕ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನೋಡು, ವಸುದೇವ ಸುತಂ. ಈಗ ಪರಿಚಯ ಮಾಡ್ತಾ ಇದ್ದಾರೆ ಪರಮಾತ್ಮನ್ ಬಗ್ಗೆ. ಯಾರು ಗೊತ್ತಾ? ಕೃಷ್ಣ. ನಾವು ಹೇಳ್ತೀವಲ್ವಾ, ಅವ್ರ ಮಗ ಯಾರು ಗೊತ್ತಾ ನಿಮ್ಗೆ ಅಂತ ಹೇಳ್ತೀವಿ ಯಾರನ್ನ ಪರಿಚಯ ಮಾಡ್ಬೇಕಂದ್ರೆ. ಯಾರ್ರೀ ಅವರು ಅಂತ ಕೇಳಿದಾಗ, ಹೌದ್ರಿ ನಮ್ ನಾದ್ನಿ ಮಗ. ನಿಮ್ಗೆ ಗೊತ್ತಿಲ್ವಾ? ಓಹೋ, ನೋಡಿ, ನಾದ್ನಿ ಗಂಡ ಗೊತ್ತಲ್ವಾ ನಿಮ್ಗೆ? ಅವ್ರ ಮಗ. ಅವರು ಗೊತ್ತಿಲ್ವಾ? ಅವ್ರ ಫ್ರೆಂಡ್ ಇಂಥವ್ರ ಜೊತೆ ಸುತ್ತಾ ಇರ್ತಾರೆ ನೋಡಿ, ಅವರು ಅಂತ ಏನೇನೋ ಪರಿಚಯ ಮಾಡಿಸ್ತೀವಲ್ವಾ? ಮಾಡಿಸ್ತೀವ ಇಲ್ವಾ? ಅದೇ ರೀ, ಉದ್ದ ಇದ್ದಾನೆ, ಶಕ್ತಿ ಇದ್ದಾನೆ, ನೋಡೋಕ್ ಚೆನ್ನಾಗ್ ಕಾಣಿಸ್ತಾನೆ, ಅವರೇ ನಮ್ ನಾದ್ನಿ ಮಗ, ಹಿಂಗ್ ಹೇಳ್ತೀವಲ್ವಾ? ಅದೇ ತರ ಇಲ್ಲಿ ಅಷ್ಟೇ ಕೃಷ್ಣನ ಬಗ್ಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ವಸುದೇವನ ಮಗನೇ ಕೃಷ್ಣ ಅಂತ. ಮತ್ತೆ ಇನ್ಯಾವುದೋ ವಸುದೇವ ಅಂತ ತಿಳ್ಕೊಂಬೇಡಿಯಪ್ಪ. ವಸುದೇವನ ಮಗ ಅಂತಂದ್ರೆ ಕೃಷ್ಣನ ತಂದೆ. ಮತ್ತೆ ಕೃಷ್ಣ ಅಂದ್ರೆ ಇನ್ಯಾರು ಅಲ್ಲ. ಮತ್ತೆ ನೀವ್ ಯಾರೋ ಕೃಷ್ಣ ಅನ್ಕೊಂಡ್ಬಿಡ್ಬೇಡ್ರಿ. ಚಾಣೂರನನ್ನ ಸಾಯಿಸಿದನಲ್ವಾ ಆ ಕೃಷ್ಣ. ನೋಡಿ ಏನ್ ಚೆನ್ನಾಗಿ. ಓಹೋ, ಮತ್ತೆ ಚಾಣೂರನನ್ನ ಸಾಯಿಸಿದ್ದು ಇನ್ನೊಬ್ಬ ಕೃಷ್ಣ ಅನ್ಕೊಂಬೇಡಿ ನೀವು. ದೇವಕಿ ಇದಾರಲ್ವಾ, ಆ ದೇವಕಿ ಮಗ ಕೃಷ್ಣ. ಅರ್ಥ ಆಯ್ತಾ ಇವಾಗ ಕೃಷ್ಣ ಅಂದ್ರೆ ಏನು ಅಂತ? ಓಹೋ, ನಿಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲಪ್ಪ. ದೇವಕಿಗೆ ಅತ್ಯಂತ ಆನಂದ ಕೊಟ್ಟಿದ್ದಾನೆ ತಾನು ಹುಟ್ಟಿದ್ಮೇಲೆ ಆ ಕೃಷ್ಣ. ಅರ್ಥ ಆಯ್ತಾ ನಿಮ್ಗೆ? ಇದು ಅರ್ಥ ಆಗ್ಲಿಲ್ವಾ? ನೋಡಿ, ಕಂಸನನ್ನ ಕೊಂದಿದ್ದಾನೆ ಆ ಕೃಷ್ಣ, ಚಾಣೂರನನ್ನ ಕೊಂದಿದ್ದಾನೆ ಆ ಕೃಷ್ಣ, ತಂದೆ ತಾಯಿನ ಸೆರೆಮನೆಯಿಂದ ಬಿಡಿಸಿದ್ದಾನಲ್ವಾ ಅವನೇ ಕೃಷ್ಣ. ನೋಡಿ ಎಷ್ಟ್ ಚೆನ್ನಾಗಿ ಅವನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ. ಈ ತರ ಕೊನೆಯಲ್ಲಿ ಹೇಳ್ತಾರೆ, ಇಡೀ ಜಗತ್ತಿಗೆ ಗುರುವಪ್ಪ ಅವನೇ ಕೃಷ್ಣ. ನೋಡಿ ಎಷ್ಟು ಆನಂದ ಆಗುತ್ತೆ ನೋಡಿ ಈ ಶ್ಲೋಕ ನಮಗೆ. ಆ ಪರಮಾತ್ಮ ಅವನು ಕೃಷ್ಣ ಅಂತ ಒಂದು ಮಾತಲ್ಲಿ ಹೇಳಲೇ ಇಲ್ಲ. ಆ ಕೃಷ್ಣನ ಬಗ್ಗೆ ಇಷ್ಟೊಂದು ವಿವರಣೆ ಕೊಡ್ತಾ ಇದ್ದಾರೆ ನೋಡಿ. ತನ್ನ ತಂದೆ ತಾಯಿಗೆ ಅತ್ಯಂತ ಸುಖ ಕೊಟ್ಟಿದ್ದಾನೆ ಅವನು ಹುಟ್ಟಿದ ತಕ್ಷಣ. ಯಾಕಂದ್ರೆ ಸೆರೆಮನೆಯಲ್ಲಿ ಇದ್ರಲ್ವಾ ವಸುದೇವ ಮತ್ತು ದೇವಕಿ, ಅವನ್ನ ಬಿಡಿಸಿದ್ದಾನೆ. ಈಗ ಕಷ್ಟಗಳಿಂದ ಹೊರಗೆ ತಂದ್ಮೇಲೆ ಮಕ್ಕಳನ್ನ ತಂದೆ ತಾಯಿ ನೋಡಿ ಎಷ್ಟು ಸಂತೋಷ ಪಡ್ತಾರಲ್ವಾ. ಎಷ್ಟು ಪುಣ್ಯ ಮಾಡಿದ್ದೆಪ್ಪ, ಇಂಥ ಮಕ್ಕಳು ನನಗೆ ಹುಟ್ಟಬೇಕು ಅಂತಂದ್ರೆ ಅದು ಇರ್ಬೇಕು ನೋಡಿ ತಂದೆ ತಾಯಿಗೆ. ಏನ್ ಕರ್ಮ ಮಾಡಿದ್ದೆಪ್ಪ, ಇಂಥ ಮಕ್ಕಳನ್ನ ನನಗೆ ಹುಟ್ಟಿಸ್ಬಿಟ್ನಲ್ವಾ ಪರಮಾತ್ಮ ಅಂತ ಯಾವತ್ತೂ ಬರಬಾರ್ದು. ಅಂದ್ರೆ ಮಕ್ಕಳಿಗೆ ಅಂತ ಸಂಸ್ಕಾರ ಕೊಡ್ಬೇಕು ತಂದೆ ತಾಯಿ. ನೀವು ಡಿಗ್ರಿ ಕೊಟ್ಟಿ ಎಷ್ಟೊಂದು ಪ್ರಾಕ್ಟೀಸ್ ಏನೇನ್ ಮಾಡ್ತಾನೆ ಗೊತ್ತಾ? ಪೇಂಟಿಂಗ್ ಮಾಡ್ತಾನೆ, ಟೈಲರಿಂಗ್ ಮಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಾಳೆ, ಏನ್ ಕರಾಟೆ ಮಾಡ್ತಾಳೆ, ಎಲ್ಲ ಹೇಳ್ಕೊಟ್ಟಿದ್ದೀರಾ. ಏನ್ ಹೇಳ್ಕೊಟ್ಟಿಲ್ಲ? ಸಂಸ್ಕಾರ ಹೇಳ್ಕೊಟ್ಟಿಲ್ಲ ನೋಡಿ.
ಪ್ರೀತಿಯಿಂದ ಹೆಂಗೆ ಮಾತಾಡ್ಬೇಕು, ದೊಡ್ಡವರಿಗೆ ಹೆಂಗೆ ಗೌರವ ಕೊಡ್ಬೇಕು, ಮನೆಯಲ್ಲಿ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋಬೇಕು, ಮನೆ ಜವಾಬ್ದಾರಿ ಹೆಂಗೆ ನೋಡ್ಕೋಬೇಕು, ಈ ಸಂಸ್ಕಾರ ನಾವು ಕೊಡ್ತಾ ಇಲ್ಲ. ಅದಕ್ಕೆ ನಾವು ದುಃಖ ಅನುಭವಿಸ್ತಾ ಇರ್ತೀವಿ. ನಾವ್ ಹೇಳೋದೊಂದೇ, ನೋಡೋ ಏನ್ ಕಷ್ಟಪಟ್ಟು ನಿನ್ನ ಬೆಳೆಸಿದ್ದೀನಿ ಗೊತ್ತಾ, ನೀನು ನಾನು ಹೇಳ್ದಂಗೆ ಕೇಳ್ಬೇಕು. ಇದೊಂದು ಮಾತನ್ನ ಹೇಳ್ಬಿಡ್ತೀವಿ ನೋಡಿ ನಾವು. ನೀನೇನ್ ಕಷ್ಟಪಟ್ಟು ಬೆಳೆಸಿರೋದು? ನಿನ್ನ ನಿಮ್ಮ ಅಪ್ಪ ಅಮ್ಮ ಬೆಳೆಸಿಲ್ವಾ? ಅದೇ ತರ ನೀನ್ ಬೆಳೆಸಿದೀಯ. ನನ್ನ ಕರ್ತವ್ಯ ನಾನು ಬೆಳೆಸೋದು, ಇದು ಬರ್ಬೇಕು ನೋಡಿ. ಅವರಿಂದ ಅಪೇಕ್ಷೆ ಪಟ್ಟು ಬೆಳೆಸೋದಲ್ಲ. ಕೆಲವ್ರು ಹೇಳ್ತಾ ಇದ್ದದ್ ಕೇಳ್ತೀನಿ, ಕಾಯಿಲೆ ಬಂದಾಗ ಉಪವಾಸ ಇದ್ದು ಇವನ್ನ ನೋಡ್ಕೊಂಡೆ, ಮಕ್ಕಳನ್ನ ನಿದ್ದೆ ಕೆಟ್ಟು ನೋಡ್ಕೊಂಡೆ ನಾನು ಹಾಸ್ಪಿಟ್ಲಲ್ಲಿ. ಎಲ್ಲನೂ ಮಾಡ್ಲೇಬೇಕು. ನಿನಗೆ ನಿಮ್ಮ ಅಪ್ಪ ಅಮ್ಮ ಹೆಂಗೆ ಮಾಡಿದ್ದಾರೋ ನೀನು ಅದು ಮಾಡ್ಲೇಬೇಕು. ಸಾಲನೂ ಮಾಡ್ಬೇಕು, ಏನು ತಪ್ಪೇನಿಲ್ಲ. ಅಂದ್ರೆ ಅದರ ಜೊತೆ ಸಂಸ್ಕಾರ ಕಲಿಸ್ಬೇಕು ನೋಡಿ. ನಿಮ್ಮ ಮಕ್ಕಳಿಗೆ ನೀವು ಕೊಟ್ಟ ವಿದ್ಯೆಯಿಂದ ನಿಮ್ಗೆ ಊಟ ಸಿಕ್ಕಲ್ಲ, ನೀವು ಕೊಟ್ಟ ಸಂಸ್ಕಾರದಿಂದ ನಿಮ್ಗೆ ಊಟ ಕೊಡೋದು ನೋಡಿ ಅವರು. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದೇ ತರ ಇಲ್ಲಿ ಪರಮಾತ್ಮ ತನ್ನ ತಂದೆ ತಾಯಿಗೆ ಹುಟ್ಟಿದ ತಕ್ಷಣ ಅವನು ಅಷ್ಟು ಆನಂದ ಕೊಟ್ಟಿದ್ದಾನೆ ನೋಡಿ. ಇನ್ನ ದೊಡ್ಡವನಾಗ್ತಾ ಆಗ್ತಾ ಇನ್ನೆಷ್ಟು ಆನಂದ ಕೊಟ್ಟಿದ್ದಾನಲ್ವಾ. ಅಂತಹ ಕೃಷ್ಣ ಅವನೇ ಜಗದ್ಗುರು. ಅಂತ ಕೃಷ್ಣನ ನಾವು ಪೂಜೆ ಮಾಡ್ಬೇಕು ನೋಡಿ. ಗುರು ಅಂದ್ರೆ ಜ್ಞಾನ. ಆ ಜ್ಞಾನ ಕೊಡುವಂತ ಪರಮಾತ್ಮನೇ ಇಡೀ ಜಗದ್ಗುರು, ಜಗತ್ತಿಗೆ ಗುರು. ನಾವು ಅದನ್ನ ಬಿಟ್ಬಿಡ್ತೀವಿ. ಕೃಷ್ಣ ಅಂದ್ರೆ ಏನ್ ಗೊತ್ತಾ, ಕೈನಲ್ಲಿ ಕೊಳಲಿರ್ಬೇಕು, ನೆವಿಲ್ಗೆರೆ ಇರ್ಬೇಕು, ಪಕ್ಕದಲ್ಲಿ ರಾಧೆ ಇರ್ಬೇಕು, ಅವನು ಕೃಷ್ಣ ಅಂತ ಹೇಳ್ತೀವಿ. ಅಲ್ಲ, ಜ್ಞಾನ ಅಂದ್ರೆ ಕೃಷ್ಣ ಅಂತಾನೆ ಅರ್ಥ ಮಾಡ್ಕೋಬೇಕು. ಅಂತ ಕೃಷ್ಣನ ಜೊತೆ ನಾವು ಯಾವಾಗ್ಲೂ ಸಂಬಂಧ ಇಟ್ಕೋಬೇಕು. ನಾವು ವ್ಯಕ್ತಿ ಜೊತೆ ಇಟ್ಕೋತೀವಿ. ಜ್ಞಾನ ಕೊಡುವಂತ ಗುರುಗಳ ಜೊತೆ ಎಲ್ಲ ಸಂಬಂಧ, ಜ್ಞಾನದ ಜೊತೆ ಸಂಬಂಧ ಇಟ್ಕೋಬೇಕು. ನಾವು ಗುರುಗಳು ಹೇಳಿದ ಜ್ಞಾನನೆಲ್ಲ ಬಿಟ್ಬಿಡ್ತೀವಿ. ಸುಮ್ನೆ ಗುರುಗಳು ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ಬೆಳಿಗ್ಗೆ ಎದ್ದು ಕೂಡ್ಲೆ ನಿಮಗ್ ನಮಸ್ಕಾರ ಮಾಡ್ಕೋತೀವಿ. ಅವ್ರನ್ನ ಇಟ್ಕೊಳ್ಳೋದು ಹೃದಯದಲ್ಲಿ ಅಲ್ಲ. ಆ ಗುರುಗಳಿಂದ ಬಂದ ಜ್ಞಾನನ ಹೃದಯದಲ್ಲಿ ಇಟ್ಕೋಬೇಕು ನಾವು. ಅದು ನಿಜವಾದಂತ ಪೂಜೆ. ಈ ಅಹಂಕಾರ ಹೋಗ್ಬೇಕು ಮೊದಲು ನಮ್ಗೆ. ನಾನು ಗುರುಗಳ ಭಕ್ತಿಯಪ್ಪ, ನಾನು ಮೊದಲು ಗುರುವಿಗೆ ನಮಸ್ಕಾರ ಮಾಡ್ಕೋತೀನಿ ಬೆಳಿಗ್ಗೆ ಎದ್ದು ಕೂಡ್ಲೆ. ಏನ್ ನಮಸ್ಕಾರ ಮಾಡ್ಕೋತೀಯ? ಅಲ್ಲಿ ನಮಸ್ಕಾರ ಮಾಡ್ಕೋತೀಯ, ಮನೆಯಲ್ಲಿದ್ದವ್ರನ್ನೆಲ್ಲ ಬೈತೀಯ, ಅಕ್ಕಪಕ್ಕದವ್ರ ಮೇಲೆಲ್ಲ ನಿಂದೆ ಹಾಕ್ತೀಯ, ಗುರುಗಳ ಮೇಲೇನೆ ನಿಂದೆ ಹಾಕ್ತೀಯ ಕೋಪ ಬಂದಾಗ. ಏನಪ್ಪ ಹಿಂಗ್ ಮಾಡ್ತಾರೆ ಅಂತ. ಇದು ಭಕ್ತಿನ ನಿಂದು? ಚೆನ್ನಾಗಿ ತಿಳ್ಕೊಳ್ಳಿ. ವ್ಯಕ್ತಿ ಎಲ್ಲ ನಾವು ಪೂಜೆ ಮಾಡ್ಬೇಕಾಗಿರೋದು ಆ ವ್ಯಕ್ತಿಯಿಂದ ಸಿಕ್ಕ ಜ್ಞಾನನ ಇಟ್ಕೊಂಡು ಗೌರವ ಕೊಡ್ಬೇಕು. ಕ್ಲಾಸಲ್ಲಿ ಕೇಳಿದ್ದೆಲ್ಲ ಬಿಟ್ಬಿಡ್ತೀವಿ. ಮತ್ತೆ ನಾವು ಮಾಡೋದೇ ನಮ್ಗೆ ಏನ್ ತಿಳ್ಕೊಂಡಿದ್ದೀವೋ, ನಮ್ಮ ಪೂರ್ವ ಕರ್ಮದಲ್ಲಿ ಏನೇನಿದೆಯೋ ಅದನ್ನ ಇಟ್ಕೊಂಡೇ ವ್ಯವಹಾರ ಮಾಡ್ತೀವಿ. ಅದನ್ನ ಇಟ್ಕೊಂಡೇ ಇನ್ನೊಬ್ಬರನ್ನ ಬೈಕೋತೀವಿ ಬಿಟ್ಟು ಈ ಜ್ಞಾನದಿಂದ ನೀನೇನ್ ಕಲ್ತ್ಕೊಂಡಿದೀಯಾ? ಅದಕ್ಕೆ ನೋಡಿ ನಿಮ್ಗೆ ದುಃಖ ಆಗ್ತಾ ಇರೋದು. ನೀವು ಗುರುವಿನ ಜ್ಞಾನನ ಇಟ್ಕೋತಾ ಇಲ್ಲ. ಆ ಗುರುವಿನ ಫೋಟೋ ಇಟ್ಕೊಂಡ್ಬಿಟ್ಟು ಹೆಮ್ಮೆ ಪಡ್ತಾ ಪೂಜೆ ಮಾಡ್ತಾ ಹೂವ ಇಡ್ತಾ ಇದ್ದೀರಲ್ವಾ, ಅದಕ್ಕೆ ನಿಮ್ಗೆ ದುಃಖ ಆಗ್ತಾ ಇರೋದು. ಜ್ಞಾನ ಇಟ್ಕೊಳ್ಳಿ, ಆಗ ಅನುಭವಿಸಿ ಆನಂದ. ಏನಪ್ಪ ಎಷ್ಟು ಪುಣ್ಯ ನನಗೆ ಈ ಜನ್ಮ ಸಿಕ್ಕಿದ್ದು, ಈ ಮಕ್ಕಳು ಸಿಕ್ಕಿದ್ದು, ಇಂಥ ಮನೆ ಸಿಕ್ಕಿದ್ದು ಅಂತ ಬರ್ಬೇಕು. ಈಗ ಜ್ಞಾನನ ಇಟ್ಕೊಂಡಿಲ್ಲ ನಾವು. ಅದಕ್ಕೆ ಅರ್ಜುನ ಹೆಂಗೆ ಆಡ್ತಾ ಇದ್ದಾನೆ ಅಲ್ಲಿ ಯುದ್ಧರಂಗದಲ್ಲಿ, ನಾವು ಈ ಸಂಸಾರ ಅನ್ನೋ ರಣರಂಗದಲ್ಲಿ ನಾವು ಆಡ್ತಾನೆ ಇದ್ದೀವಿ. ಅದಕ್ಕೆ ನಾವು ನಮ್ಮ ಮಕ್ಕಳನ್ನ ಯಾವುದು ಅಪೇಕ್ಷೆ ಇಲ್ಲದೆ ಉತ್ತಮ ಪ್ರಜೆಯಾಗಿ ನಾನು ಕೊಡ್ಬೇಕು ಈ ಸಮಾಜಕ್ಕೆ ಅಂತ ನೀವು ಮಾಡ್ತಾ ಹೋಗಿ,
ಆವಾಗ ನೋಡ್ಕೊಳ್ಳಿ ಎಂತ ಆನಂದ 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 ಸಿಗ್ತಾ ಬರ್ತಿತ್ತು ನಮ್ಗೆ. ಈ ತರ ಇಲ್ಲಿ ಪರಮಾತ್ಮನ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಬರ್ಬೇಕು ನೋಡಿ. ಕೊಳಲಿ ಹಿಡ್ಕೊಂಡಿದ್ದವನಿಗಲ್ಲ, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಾನಲ್ವಾ, ಕೆಟ್ಟ ಕೆಟ್ಟ ರಾಕ್ಷಸನ್ನೆಲ್ಲ ಸಂಹಾರ ಮಾಡಿದ್ದಾನೆ, ತನ್ನ ತಂದೆ ತಾಯಿಗೆ ಎಷ್ಟು ಆನಂದ ಕೊಟ್ಟಿದ್ದಾನೆ, ಸೆರೆಮನೆಯಿಂದ ಬಿಡಿಸಿದ್ದಾನೆ. ಅಂತ ಕೃಷ್ಣನಿಗೆ ನಾನು ಶರಣಾಗತಳಾಗಿ ನಮಸ್ಕಾರ ಮಾಡ್ತೀನಿ, ಇದು ಬರ್ಬೇಕು ನೋಡಿಯಪ್ಪ ನಮ್ಗೆ. ಈಗ 6ನೇ ಶ್ಲೋಕ. ಭೀಷ್ಮದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮೋ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರಣ ನದಿ ಕೈವರ್ತಕ ಕೇಶವ. ಈ ಶ್ಲೋಕದಲ್ಲಿ ಕೌರವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಯಾರು ಯಾವ ತರ, ಅವರ ಮನಸ್ಥಿತಿ ಎಂಥದ್ದು ಅಂತ. ಈಗ ಒಂದು ದೊಡ್ಡ ಸಮುದ್ರ, ಯಾವುದು ಯುದ್ಧರಂಗ ಅನ್ನೋ ಸಮುದ್ರದಲ್ಲಿ ಭೀಷ್ಮ ದ್ರೋಣರು ಎಂತವರಪ್ಪ ಅಂದ್ರೆ ದಡ ಅಂತೆ. ಆ ಸಮುದ್ರಕ್ಕೆ ದಡಗಳಿದ್ದಂತೆ ಅಂತೆ. ಅಂದ್ರೆ ಆ ದಡನ ದಾಟಿ ಆ ಸಮುದ್ರದಲ್ಲಿ ಕಾಲಿಕ್ಕಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಪರಾಕ್ರಮವಂತಿಗಳವರು. ಈಗ ನೀರಲ್ಲಿ ನಾವ್ ಇಡಬೇಕಂದ್ರೆ ದಡ ಚೆನ್ನಾಗಿರ್ಬೇಕಲ್ವಾ. ದಡ ಸರಿಯಾಗಿ ಮೆತ್ತಗಿತ್ತು ಅಂದ್ರೆ ನಾವೇನಾಗ್ತೀವಿ, ನೀರಲ್ಲಿ ಬಿದ್ದು ಹೋಗ್ಬಿಡ್ತೀವಿ. ದಡ ಎಷ್ಟು ಗಟ್ಟಿಗಿರ್ತಿತ್ತು ನಾವು ಧೈರ್ಯವಾಗಿ ಕಾಲಿಡ್ಬೋದು. ಅಂದ್ರೆ ಇಲ್ಲಿ ಕುರುಕ್ಷೇತ್ರ ಈ ಯುದ್ಧರಂಗದಲ್ಲಿ ನಾವು ಕಾಲಿಡ್ಬೇಕಾಕೆ ಆಗೋದೇ ಇಲ್ವಂತೆ. ಅಷ್ಟೊಂದು ಇವರು ದಡದಂತೆ ಇದ್ದು ಸೈನ್ಯನ ವಿರೋಧ ಪಕ್ಷವನ್ನ ಒಳಕ್ಕೆ ಬಿಡ್ತಾ ಇಲ್ವಂತೆ. ಆ ತರ ತಮ್ಮ ಸೈನ್ಯನ ಕಾಪಾಡ್ತಾ ಇದ್ದಾರೆ. ಜಯದ್ರಥ ಎಂತವನಂತಂದ್ರೆ ಅವನು ನೀರು ಇದ್ದಂತೆ ಅಂತೆ ನೋಡಿ. ಏನ್ ಆನಂದ ಆಗುತ್ತೆ ನೋಡಿ ಇದೆಲ್ಲ ವರ್ಣನೆ ಮಾಡ್ತಾ ಇದ್ರೆ. ಮತ್ತೆ ಶಕುನಿ, ಜಯದ್ರಥ, ದುರ್ಯೋಧನ ಇವರೇನು ಅಂತ ಅತಿರಥರಲ್ಲ. ಭೀಷ್ಮ, ದ್ರೋಣ, ಕರ್ಣ, ವಿಕರ್ಣ, ಅಶ್ವತ್ಥಾಮ, ಕೃಪಾಚಾರ್ಯ ಇವರೆಲ್ಲ ಶಕ್ತಿವಂತರಂತೆ. ಪಾಂಡವರಲ್ಲಿ ಅರ್ಜುನ ಮಾತ್ರ ಅತಿರಥ. ನಾವು ನದಿ ದಂಡೆಯಲ್ಲೂ ಅಷ್ಟೇ, ತಕ್ಷಣ ನಾವು ಕಾಲು ಇಟ್ಟಾಗ ಏನಾಗುತ್ತೆ, ಜಾರಿ ಬಿದ್ದೋಗ್ತೀವಿ ಅಲ್ವಾ. ನಾವೇ ಹೇಳ್ತೀವಲ್ಲ ನೀರಲ್ಲಿ, ಹುಷಾರಾಗಿಡು ಕಾಲು, ಮತ್ತೆ ಏನನ್ನ ಬಿದ್ದೋಗ್ಬಿಡ್ತೀವಿ ಅಂತ. ಆ ತರ ಇವರು ಗಟ್ಟಿಯಾಗಿ ಕಾವಲು ಕಾಯ್ತಾ ಇರೋರು ನೋಡಿ, ಭೀಷ್ಮ ಮತ್ತೆ ದ್ರೋಣ ಅನ್ನೋರು. ಮತ್ತೆ ಒಂದು ಮಾತು ಹೇಳ್ತೀವಲ್ವಾ, ನೀರು ಸ್ಪೀಡ್ ಆಗಿ ಹೋಗ್ತಾ ಇದೆ, ನಿಧಾನಕ್ಕೆ ಕಾಲಿಡು, ಮತ್ತೆ ಜಾರು ಬಿದ್ದು ಕೊಚ್ಕೊಂಡು ಹೋಗ್ತೀವಿ ಅಂತ. ಅದೇ ತರ ಇಲ್ಲಿ ಜಯದ್ರಥ ಅನ್ನೋನು ನೀರಿದ್ದಂತೆ ಕೊಚ್ಕೊಂಡು ಹೋಗ್ಬಿಡ್ತಾರೆ ಯಾರು ಆ ನದಿಯಲ್ಲಿ ಕಾಲಿಟ್ರೆ ಅವರು. ಅಷ್ಟು ಶಕ್ತಿ ಅವನು ಜಯದ್ರಥನಿಗೆ. ಹೋಗ್ಲಿ ನೀರು ಇದೆಯಪ್ಪ ಪರವಾಗಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಾಗಲ್ಲ ನೋಡಿ. ಮೊನ್ನೆ ನಾವೆಲ್ಲ ಹೋಗಿದ್ದಾಗ ಚಿಕ್ಕ ಚಿಕ್ಕ ನೀರಲ್ಲಿನೇ ಒಂದು ಕಡೆ ಹಳ್ಳ ಇತ್ತು, ಒಂದು ಕಡೆ ಬಂಡೆ ಇತ್ತು ಅಲ್ವಾ. ನಾವೇನೇ ಇಳ್ಕೊಂಡು ಹಿಡಿದ್ವಲ್ವಾ ಪ್ರಯಾಗ್ರಾಜಲ್ಲೂ, ಇಲ್ಲಿ ಬೀದರ್ನಲ್ಲಿ ಹೋದಾಗ. ಯಾಕಂದ್ರೆ ಕಲ್ಲುಗಳಿರೋದು ಕಾಣೋದೇ ಇಲ್ಲ. ಆ ತರ ಶಕುನಿ ಎನ್ನುವನು ಕಲ್ಲು ಬಂಡೆ ತರ ಅಂತೆ. ಆ ಸಂಗ್ರಾಮದ ಯುದ್ಧರಂಗದಲ್ಲಿ ಅವನು ಯಾವ ಕ್ಷಣದಲ್ಲಿ ಅವನು ನಮ್ಮ ಮೇಲೆ ಬೀಳ್ತಾನೋ ಗೊತ್ತಿಲ್ಲ, ನಾವು ಎಡವಿ ಬೀಳ್ತೀವೋ ಗೊತ್ತಿಲ್ಲ. ಅಂತ ಶಕುನಿ ಕಲ್ಲು ಬಂಡೆ ಇದ್ದಂತೆ.
ಮತ್ತೆ ನೋಡಿ, ಆ ನೀರಲ್ಲಿ ನನ್ನ ತಿಮಿಂಗಲ ಇದೆ ಅಂದ್ರೆ ನಾವು ಹೋಗ್ತೀವಾ, ಅಯ್ಯೋ ತಿಮಿಂಗಲ ಆಯ್ತಪ್ಪ ಅಂತ ಭಯ ಪಡ್ತೀವಲ್ವಾ? ಅದೇ ತರ ಶಲ್ಯ ಅಲ್ಲಿ ತಿಮಿಂಗಲ ಇದ್ದಂತೆ ನೋಡಿ. ಹೋಗ್ಲಿ, ನೀರೇನು ಹರಿತಾ ಇದೆ, ಸ್ಪೀಡ್ ಇದ್ರೆ ನಾವು ಇಡೋದೇ ಇಲ್ಲ ಹೆಜ್ಜೆ. ಬೇಡಪ್ಪ. ಮತ್ತೆ ಹೇಳ್ತಾರಲ್ವ ನೀರಲ್ಲಿ, ಶೃಂಗೇರಿಯಲ್ಲಿ ನೋಡಿ ಸೆಳವಿರ್ತಿತ್ತಲ್ವಾ, ಅಲ್ಲಿ ಸುಳಿ ಸುಳಿ ಅಂತ ಹೇಳ್ತೀವಲ್ವಾ, ಅಂತ ಸೆಳವುನು ಇರ್ತೈತೆ, ಸುಳಿನೂ ಇರ್ತೈತೆ. ಸುಳಿ ಹೆಂಗೆ, ಈ ದುರ್ಯೋಧನ ಅವನ್ ಯಾರು ಇರ್ತಾರ ಅಲ್ಲಿ ಇಡ್ತಾರೋ ಅವ್ರನ್ನ ಹಂಗೆ ಎಳ್ಕೊಂಡ್ಬಿಡ್ತಾನೆ. ನೀರಿನ ಸ್ಪೀಡು ಇದೆ ಜಾಸ್ತಿ, ಮತ್ತೆ ಸುಳಿನೂ ಇದ್ದಾಗ ನಾವೇನ್ ಮಾಡ್ತೀವಿ, ನೀರಲ್ಲಿ ಹೆಜ್ಜೆ ಇಡೋದೇ ಇಲ್ಲ, ತುಂಬಾ ಡೇಂಜರ್ ಅಪ್ಪ ಅಂತ. ಅಷ್ಟೇ ಅಲ್ಲ, ಈ ಅಶ್ವತ್ಥಾಮ ಮತ್ತೆ ವಿಕರ್ಣ ಏನು ಮೊಸಳೆಗಳು ಇದ್ದಂತೆ. ಇನ್ನು ನೀರಲ್ಲಿ ನಾವ್ ಹೆಜ್ಜೆ ಇಡ್ತೀವ, ತಿಮಿಂಗಲ ಐತೆ, ಕಲ್ಲು ಬಂಡೆಗಳು ಐತೆ, ನೀರು ಸ್ಪೀಡ್ ಆಗಿ ಹರಿತಾ ಇದೆ, ಮತ್ತೆ ಸುಳಿಗಳು ಐತೆ, ಮೊಸಳೆಗಳು ಐತೆ. ನಾವು ಅಂತ ನದಿಗೆ ಹೆಜ್ಜೆ ಇಡೋದೇ ಇಲ್ಲಪ್ಪ. ನಾವ್ ಬೇಕಾದ್ರೆ ಬೇರೆ ದಡದಿಂದ ನಿಂತ್ಕೊಂಡು ದೂರದಿಂದ ನೋಡ್ತೀವಿ ಅಂತೀವಲ್ವಾ. ನೋಡಿ, ಅಂತ ರಣ ನದಿಯನ್ನ ಪರಮಾತ್ಮ ಏನ್ ಮಾಡಿದಾನೆ, ಈ ಪಾಂಡವರನ್ನ ತನ್ನ ಅಂಗೈನಲ್ಲಿ ಇಟ್ಟುಕೊಂಡು ಪ್ರೀತಿಯಿಂದ ಇವರಿಗೆ ಸ್ವಲ್ಪವೂ ನೋವಾಗದಂತೆ ತಾನೇ ಅಂಬಿಗನಾಗಿ ಅವರನ್ನ ಆ ಕಡೆ ದಡ ಮುಟ್ಟಿಸ್ತಾನೆ. ಅಂತಂದ್ರೆ ಅರ್ಥ, ಈ ಯುದ್ಧ ರಂಗದಲ್ಲಿ ಇಷ್ಟೆಲ್ಲ ಇದ್ರು ಶಕ್ತಿವಂತರು, ಪರಾಕ್ರಮವಂತರು, ಈ ಪಾಂಡವರಿಗೆ ಸ್ವಲ್ಪ ಏನೂ ಆಗದಂತೆ ನಿಧಾನಕ್ಕೆ ಆ ಕಡೆಗೆ ದಾಟಿಸ್ತಾನೆ ನೋಡಿ. ಯಾಕೆ ಈ ತರ ದಾಟಿಸೋದು? ಇವರೆಲ್ಲರೂ ಪರಮಾತ್ಮನಿಗೆ ಶರಣಾಗಿದ್ದಾರೆ. ನಿನ್ನನ್ನ ನಂಬಿದ್ದೇವೆ ಅಷ್ಟೇ ನೋಡಿ. ಅವರು ಯಾರು ಪರಮಾತ್ಮನಿಗೆ ನಿನ್ನನ್ನ ನಂಬಿದ್ದೇವೆ ಅಂತ ಬಿಟ್ಬಿಡಿ ಸಾಕು, ಮುಂದಿನ ಕತೆ ಎಲ್ಲ ಪರಮಾತ್ಮ ನಡೆಸ್ಕೊಂಡು ಹೋಗ್ತಾನೆ ನೋಡಿ. ನಾವು ನಿನ್ನನ್ನ ನಂಬಿಲ್ಲ, ನನ್ನ ಗಂಡನನ್ನ ನಂಬಿದ್ದೇನೆ, ನನ್ನ ಮಕ್ಕಳನ್ನ ನಂಬಿದ್ದೇನೆ, ನನ್ನ ಶಕ್ತಿನ ನಂಬಿದ್ದೇನೆ. ನನ್ನ ಏನ್ ಕಡಿಮೆ ಇದೆಯಾ ಆಸ್ತಿಯು? ಎಷ್ಟೊಂದು ಆಸ್ತಿ ಇದೆ, ನನಗೇನ್ ಕಡಿಮೆ? ನನಗೆಷ್ಟು ಜನ ಬಂಧುಗಳಿದ್ದಾರೆ, ನಮ್ ತಾಯಿ ಮನೆ ಕಡೆ, ನಮ್ ಅತ್ತೆ ಮನೆ ಕಡೆ, ನನಗೇನು ಭಯ ಇಲ್ಲಪ್ಪ. ಈ ತರ ನಾವು ಲೌಕಿಕದಲ್ಲಿ ಎಲ್ಲದನ್ನ ನಂಬಿದ್ದೇವೆ, ಪರಮಾತ್ಮನ್ನ ಬಿಟ್ಬಿಟ್ಟಿದ್ದೇವೆ. ಅದಕ್ಕೆ ನಮ್ಗೆ ಏನು ಶಕ್ತಿ ಇಲ್ವಾ, ಆರೋಗ್ಯ ಇಲ್ವಾ, ಮನೆಯಲ್ಲಿ ಗಂಡ ಇಲ್ವಾ, ಮಕ್ಕಳಿಲ್ವಾ, ದುಡ್ಡಿಲ್ವಾ ಅಂದ್ರೆ ಏನಿಲ್ಲ, ನೆಮ್ಮದಿ ಇಲ್ಲ ಅಲ್ವಾ ಅಮ್ಮ? ನೆಮ್ಮದಿ ಸಿಕ್ಬೇಕು, ಅತ್ಯಂತ ಆನಂದ ಸಿಕ್ಬೇಕು ಅಂದ್ರೆ ಪರಮಾತ್ಮನಿಗೆ ಶರಣಾಗತಿ ಆಗ್ಬೇಕು. ಈ ಪಾಂಡವರು ಪರಮಾತ್ಮನಿಗೆ ಆ ತರ ಶರಣಾಗತಿ ಆಗಿದ್ದಕ್ಕೇನೆ ಪರಮಾತ್ಮ ಇವರ ಎಲ್ಲಾ ಕಷ್ಟಕ್ಕೂ ತಾನೇ ಹೆಗಲಾಗಿ ನಿಂತ್ಕೊಂಡ ನೋಡಿ. ನಮ್ಮ ಜೀವನದಲ್ಲೂ ಅಷ್ಟೇ ನಮ್ಗೆ ಏನೇನೋ ಬರ್ತಾನೆ ಇರುತ್ತೆ ಸಮಸ್ಯೆಗಳು. ಅದು ಯಾವುದೋ ರೂಪದಲ್ಲಿ, ನಮ್ಗೆ ಈ ಮಾತಿನ ರೂಪದಲ್ಲಿ ಬೇರೆಯವರು ಬಂದು ಸಹಾಯ ಮಾಡ್ತಾ ಇರೋದು, ಅವೆಲ್ಲ ಪವಾಡಗಳು. ನಾವು ಅದನ್ನ ಗಮನಿಸೋದೇ ಇಲ್ಲ. ನಾನು ಅವತ್ತು ಅವ್ರು ಕೊಟ್ಟಿದ್ದೆ, ಅವ್ರು ಬಂದು ಸಹಾಯ ಮಾಡಿದ್ದಾರೆ, ಅದೇನು ಗ್ರೇಟಾ ಅನ್ಬಿಡ್ತೀವಿ. ಮತ್ತೆ ನಾವು ಮಾಡ್ಲಿಲ್ಲ ಅಂದ್ರೇನು, ಅವನ ಹತ್ರ ಇಟ್ಟು ಕೊಟ್ಟಿದ್ದಾನೆ ಅಂದ್ಬಿಡ್ತೀವಿ, ಕೇವಲ ಮಾತಾಡ್ಬಿಡ್ತೀವಿ. ಇಲ್ಲ ಅಂದ್ರೆ ಇದು ಅವನೇನ್ ಕೊಟ್ಟಿದ್ದಾನ, ಅವನ್ಗೆ ಯಾರೋ ಕೊಟ್ಟಿದ್ದಾರೆ, ಅದಕ್ಕೆ ಆ ಅಮ್ಮ ಕೊಟ್ಟಿದ್ದಾಳೆ ನೋಡಿ. ನಮ್ದು ಕೆಟ್ಟ ಗುಣ ಕ್ಷಣ ಕ್ಷಣಕ್ಕೂ ನಾವು ನೋಡಿಸ್ಕೋತೀವಿ. ಆ ಅಮ್ಮನಿಗೆ ಯಾರೋ ಕೊಟ್ಟಿದ್ರೆ ಆ ಅಮ್ಮ ನಿಮ್ಗೆ ಕೊಡ್ಬೇಕು ಅಂತ ರೂಲ್ ಇಲ್ವಲ್ಲ. ಈ ತರ ಯೋಚನೆ ಮಾಡೋದೇ ಇಲ್ಲ. ಆ ಕೊಡೋ ಗುಣನ ನೋಡ್ಬೇಕು. ಅವ್ರಿಗೆ ಯಾರು ಕೊಟ್ಟಿದ್ದಾರೋ ಅದನ್ನು ಕೊಟ್ಟಿದ್ದಾರೆ, ಅದ್ ಬೇಕಾಗಿಲ್ಲ ನಮ್ಗೆ. ಅವರಲ್ಲಿ ಈ ತರ ಎಲ್ಲರಿಗೂ ಕೊಡೋ ಗುಣ ಇದೆಯಲ್ವಾ,
ಅದನ್ನ ನೋಡಿ. ಈ ತರ ನಾವು ನೋಡ್ತಾ ಬಂದಾಗ ನಮಗೆ ಪ್ರತಿ ಕ್ಷಣದಲ್ಲೂ ಪವಾಡಗಳು ಕಾಣಿಸುತ್ತೆ. ಹೊರಗಡೆ ಹೋಗ್ತೀವಿ, ಯಾರೋ ಸಹಾಯ ಮಾಡ್ತಾರೆ, ಯಾರೋ ಪ್ರೀತಿಯಿಂದ ಮಾತಾಡಿಸ್ತಾರೆ, ಯಾರೋ ನಗ್ತಾರೆ, ನಮ್ಮ ಮನಸ್ಸು ಏನೋ ಸಮಾಧಾನ ಆಗ್ತಿದೆ, ಯಾರೋ ಫೋನ್ ಮಾಡ್ತಾರೆ, ಬಸ್ಸಲ್ಲಿ ಹೋಗ್ತೀವಿ, ಯಾರೋ ಸೀಟ್ ಕೊಡ್ತಾರೆ. ಇವೆಲ್ಲ ಪವಾಡಗಳಲ್ವಾ? ನೀವು ದುಃಖದಲ್ಲಿದ್ದೀರಾ, ಈ ಸತ್ಸಂಗದ ಮಾತು ನೆನಪಾಗುತ್ತೆ, ಪವಾಡ ಅಲ್ವಾ ಇದು? ಈ ತರ ಪ್ರತಿ ಕ್ಷಣನೂ ನಮ್ಗೆ ಪವಾಡಗಳೇ ಆಗ್ತಾ ಇದೆ. ಅದನ್ನ ನಾವು ಗುರುತಿಸೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಕರ್ಮ ದೇಹಿಗಳು. ಈ ಕೆಲಸ, ಸಂಸಾರ ಇದರಲ್ಲೇ ನಮ್ದು. ಈ ಆನಂದನ ಗಮನಿಸೋದೇ ಇಲ್ಲ. ಹೌದು, ನಮ್ಗೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆನೂ ಈ ತರ ಸಮಾಧಾನ ಸಿಗ್ತಾ ಇದೆ, ಸಹಾಯ ಯಾರೋ ಬಂದು ಮಾಡ್ತಾ ಇದ್ದಾರೆ, ಅದನ್ನ ನೋಡೋದೇ ಇಲ್ಲ. ನಮ್ದೆಲ್ಲಿ ನೋಡು, ನಮ್ ರಿಲೇಷನ್ ಹತ್ರ ಅಷ್ಟಿದೆ, ಅವ್ರು ನಮ್ಗೆ ಸಹಾಯನೇ ಮಾಡ್ಲಿಲ್ಲ ಅಂತೀವಿ. ಅಯ್ಯೋ, ಬೇರೆಯವ್ರು ಯಾರೋ ಮಾಡ್ತಾ ಇದ್ದಾರಲ್ವಾ, ಇದು ಸಹಾಯನೇ ಅಲ್ವಾ? ಈ ತರ ನಾವು ಯೋಚನೆ ಮಾಡೋದೇ ಇಲ್ಲ. ಅದಕ್ಕೆ ಈ ಭಗವದ್ಗೀತೆಯಿಂದ ಮಾತ್ರ ನಮ್ಮ ಜ್ಞಾನದಲ್ಲಿ ಬದಲಾವಣೆನ ಮಾಡ್ಕೋಬಹುದು ನಾವು. ಅಲ್ಲಿ ಹೆಂಗೆ ಅವರು ಕುರುಕ್ಷೇತ್ರ ಯುದ್ಧದಿಂದ ಗೆದ್ದು ಹೊರಗಡೆ ಬರ್ತಾರೋ, ನಾವು ಅಷ್ಟೇ ಈ ಸಂಸಾರ ಅನ್ನೋ ಯುದ್ಧದಿಂದ ನಾವು ಗೆದ್ದು ಆನಂದವಾಗಿ ನಿಂತ್ಕೋಬಹುದು ನೋಡಿ. ಮೊನ್ನೆ ನಡೆದಿದ್ದು ಒಂದು ವಿಷಯ ಹೇಳ್ತೀನಿ. ಕಾಶಿಗೆ ಹೋದ್ವಲ್ವಾ, ಕಾಶಿಯಲ್ಲಿ ಚೆನ್ನಾಗಿ ಮಾಡ್ಬೇಕು ಅನ್ನಪೂರ್ಣೇಶ್ವರಿ ಪೂಜೆ ಅಂತ ನನಗೆ ಇಟ್ಟಿತ್ತು. ನಾನು ಅಲ್ಲ, ನೀನೇ ನನಗೆ ಈ ಯೋಚನೆ ಕೊಟ್ಟಿದ್ದು, ನೀನೇ ಪರಮಾತ್ಮ. ಮತ್ತೆ ನೀನೇ ಯೋಚನೆ ಕೊಟ್ಮೇಲೆ ನೀನೇ ಅದನ್ನ ಮಾಡ್ತೀಯ, ನಿನಗೆ ಹೆಂಗ್ ಬೇಕು ಹಂಗ ಮಾಡಿಸ್ಕೊತೀಯ. ಇದು ನೋಡಿ, ಈ ಜ್ಞಾನದಿಂದ ನಾನು ಕಲ್ತಿರೋದು. ಇದೆಲ್ಲ ಗುರುಗಳ ಪ್ರಸಾದ ನನಗೆ. ಈ ಭಾವದಲ್ಲೇ ಇದ್ದಿದ್ದು, ಅದೇನು ಅಚಾನಕ್ಕಾಗಿ ಅಲ್ಲಿ ಅನ್ನಪೂರ್ಣೇಶ್ವರಿ ಪೂಜೆ ಮಾಡಕ್ಕೆ ಆಗ್ತಾನೆ ಇಲ್ಲ ಅಂತ ಪರಿಸ್ಥಿತಿ ಬಂತು. ಅಂದ್ರೇನು ನನ್ನ ಮನಸ್ಸಲ್ಲಿ ಕೇಳ್ಕೊಂಡಿದ್ದು ಅಮ್ಮನಿಗೆ, ನೀನ್ ಇಷ್ಟೆಲ್ಲ ಐಡಿಯಾ ಕೊಟ್ಟಿದೀಯಾ, ಎಲ್ಲ ಮಾಡಕ್ ನೀನೇ ಈ ತರ ಎಲ್ಲ ಐಡಿಯಾ ಕೊಟ್ಟ ಮೇಲೇನು ಈ ತರ ನಿಲ್ಸೋದು ಸರಿನಾ ಅಮ್ಮ ಅಂತ ಕೇಳ್ಕೊಂಡೆ. ಅವಳು ಏನೇನೋ ಐಡಿಯಾ ಕೊಟ್ಟಿದ್ದು, ಆ ಐಡಿಯಾ ಪ್ರಕಾರನೇ ಮಾಡ್ದೆ. ನಾನು ಅಂದುಕೊಂಡಂಗೆ ಆಯ್ತು ನೋಡಿ. ಯಾಕಾಯ್ತು ಅಂದ್ರೆ, ನಾನು ಗುರುಗಳಿಗೆ ಶರಣಾಗತಿಯಾಗಿದ್ದೀನಿ, ನೀವೇ ಇದೆಲ್ಲ ಮಾಡಿಸ್ತಾ ಇರೋದು ಅಂತ. ನಿಮ್ಗೆ ಹೆಂಗ್ ಬೇಕು ಹಂಗೆ ಮಾಡಿಸ್ಕೋತೀರ ಅಂತ ಹೇಳಿದೆ. ಈ ವರ್ಷ ಗುರುಗಳಿಗೆ ಅತ್ಯಂತ ಆನಂದ ಆಗಿದೆ ನೋಡಿ. ಮತ್ತೆ ಇಲ್ಲಿ ಅಷ್ಟು ವೈಭವ ಇಲ್ವೇ ಇಲ್ಲ, ಪ್ರತಿ ವರ್ಷ ಮಾಡುವಷ್ಟು ವೈಭವ ಇಲ್ಲ. ಅಂದ್ರೇನು ನನ್ನ ಮನಸ್ಸು ಅತ್ಯಂತ ಪ್ರಶಾಂತ ಆಯ್ತು ಅಂತ ಹೇಳಿದ್ದಾರೆ ನೋಡಿ. ನನಗೂ ಅಷ್ಟೇ ಅತ್ಯಂತ ಸಂತೋಷ ಆಯ್ತು ನೋಡಿ. ಏನ್ ಅನ್ನಿಸ್ತು ಗೊತ್ತಾ, ಭಗವಂತ ಒಬ್ಬ ಜೊತೆ ಇದ್ರೆ, ಅವನಿಗೆ ಶರಣಾಗತಿ ಆದ್ರೆ, ಯಾರು ಸಪೋರ್ಟ್ ಇಲ್ಲ ಅಂದ್ರೇನು ನಾನ್ ಅಂದುಕೊಂಡಿದ್ದು ಆಗುತ್ತೆ ಅಂತ ನಿರೂಪಣೆ ಆಯ್ತು ನೋಡಿ. ಇದು ಅಹಂಕಾರ ಅಲ್ಲ, ಜ್ಞಾನಕ್ಕೆ, ಪರಮಾತ್ಮನ ಶಕ್ತಿಗೆ ಇರುವಂತದ್ದು. ಅದಕ್ಕೆ ನಾನು ಉದಾಹರಣೆ ಕೊಡ್ತಾ ಇರೋದು ನಾನು. ನೀವು ಮತ್ತೆ ನಿಮ್ಮದೇ ದೃಷ್ಟಿಯಿಂದ ನೋಡಕ್ಕೆ ಹೋಗ್ಬೇಡಿ, ಮನಸ್ಸು ವಿಕಾರ ಆಗುತ್ತೆ. ಈ ತರ ಪಾಂಡವರು ಶರಣಾಗತರಾಗಿದ್ದಕ್ಕೆ ಅವರು ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದು ಬಂದ್ರು. ನಾವು ಅಷ್ಟೇ ಪರಮಾತ್ಮನಿಗೆ ಶರಣಾಗತಿಯರಾದ್ರೆ ಅವನು ನಮ್ಮನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡು ನಮಗೆ ಬರೋ ಸಮಸ್ಯೆಗಳನ್ನೆಲ್ಲ ಅವನು ದೂರ ತಳ್ತಾ ಬರ್ತಾನೆ. ನಮ್ಮ ಎಲ್ಲ ಆಸೆಗಳನ್ನು ತೀರಿಸ್ತಾ ಬರ್ತಾನೆ. ಇದೇ ತರ ಅವರು ಹೆಂಗೆ ಶರಣಾಗತರಾಗಿದ್ದಾರೋ ನಾವು ಗುರುಗಳಿಗೆ ಅಲ್ಲ, ಗುರುಗಳ ಜ್ಞಾನಕ್ಕೆ ಚೆನ್ನಾಗಿ ತಿಳ್ಕೊಳ್ಳಿ. ಶರಣಾಗತರಾಗಿ ಏನ್ ಹೇಳ್ತಾರೆ ಸತ್ಸಂಗದಲ್ಲಿ ಅದನ್ನ ಯೋಚನೆ ಮಾಡ್ತಾ ಬನ್ನಿ. ನಮ್ಮ ಮೇಲೆ ನಾವೇ ಪ್ರಯೋಗ ಮಾಡ್ತಾ ಬರೋಣ. ಹೇಳಿದ್ನಲ್ವಾ, ಎಲ್ಲರ ಜೊತೆ ಪ್ರೀತಿಯಿಂದ ಇರೋದು. ಕೋಪ ಬರ್ತಿದೆ ಹಂಗಂತ ಪ್ರೀತಿಯಿಂದ ನೋಡ್ಸೋದಲ್ಲ. ತಪ್ಪು ಮಾಡಿದಾಗ ದಂಡಿಸ್ಬೇಕು ನೋಡಿ, ಚೆನ್ನಾಗಿ ತಿಳ್ಕೊಳ್ಳಿ.
ಮತ್ತೆ ಅದನ್ನ ಬಿಟ್ಬಿಡ್ಬೇಕು, ಮತ್ತೆ ಪ್ರೀತಿಯಿಂದ ಇರ್ಬೇಕು. ನಾವು ರಿಲ್ಯಾಕ್ಸ್ ಮಾಡ್ತೀವಿ, ತಪ್ಪು ಮಾಡಿದಾಗ ಚೆನ್ನಾಗಿ ಬೈತೀವಿ, ಮತ್ತೇನು ಅದನ್ನೇ ತಪ್ಪು ಎತ್ತಿ ನೋಡಿಸ್ತಾ ನೀನ್ ಹಂಗ್ ಮಾಡ್ದೆ ಅಂತ ಹೇಳ್ತಾನೆ ಇರ್ತೀವಿ. ಆಗೋಯ್ತು. ತಪ್ಪು ಬಗ್ಗೆ ಹೇಳ್ಬೇಕು, ಮತ್ತೆ ಪ್ರೀತಿನ ವ್ಯಕ್ತ ಮಾಡ್ತಾ ಹೋಗ್ಬೇಕು ನೋಡಿ. ಇದೇ ಸೇವೆ ಅಂತಂದ್ರೆ. ಗೊತ್ತಿಲ್ದು ಮಾಡ್ತಾರೆ, ಆ ಕ್ಷಮಿಸೋ ಗುಣ ಬರ್ಬೇಕು ನಮ್ಗೆ ನೋಡಿ. ನಮ್ಗೆ ಕ್ಷಮಿಸೋ ಗುಣ ಇಲ್ಲ, ಬರೀ ಬೈಯೋ ಗುಣ ಇತ್ತು ಅಂದ್ರೆ ಏನು ಸಾಧ್ಯ ಆಗಲ್ಲ. ಅದಕ್ಕೆ ಈ ಜಗದ್ಗುರುವಿನ ಪಾದ ಇಟ್ಕೊಂಡಿದ್ದೀವಲ್ಲ, ಈ ಜ್ಞಾನದಿಂದ ಪಾಂಡವರು ಹೆಂಗೆ ಪಾರಾಗ್ತಾರೋ ನಾವು ಸಹ ನಮ್ಮ ಸಂಸಾರದಲ್ಲಿ ಬರೋ ತಾಪತ್ರಯಗಳಿಂದ ಈ ಜ್ಞಾನವನ್ನ ಇಟ್ಕೊಂಡು ಪಾರಾಗ್ಬೇಕು ಅಂತ ಕೇಳ್ಕೊಳ್ಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೂ ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ.